ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಪ್ಲೇಸ್ಟೋರಲ್ಲಿ ಯೂಸ್ ಮಾಡ್ಬೋದಂತ ಒಂದು ಸ್ಪೆಷಲ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಪೆಷಲ್ ಟ್ರಿಕ್ ಏನಪ್ಪ ಅಂತಂದರೆ, ನಾವು ಮಲ್ಟಿಪಲ್ ಆ್ಯಪ್ಸ್ನ ಒಟ್ಟಿಗೆ ಇನ್ಸ್ಟಾಲ್ ಮಾಡ್ಬೋದು ಅಥವಾ ಮಲ್ಟಿಪಲ್ ಆ್ಯಪ್ಸ್ನ ಒಟ್ಟಿಗೆ ಅನ್ಇನ್ಸ್ಟಾಲ್ ಮಾಡ್ಬೋದು. ಮಲ್ಟಿಪಲ್ ಆ್ಯಪ್ಸ್ ಅಂತಂದರೆ ಒಂದಕ್ಕಿಂತ ಹೆಚ್ಚು ಆ್ಯಪ್ಸ್ಗಳನ್ನ ಒಂದೇ ಕ್ಲಿಕ್ಕಲ್ಲಿ ನಾವು ಇನ್ಸ್ಟಾಲ್ ಅಥವಾ ಅನ್ಇನ್ಸ್ಟಾಲ್ ಮಾಡ್ಬೋದು. ಯೂಶ್ವಲಿ ನೀವು ಯಾವುದಾದ್ರು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ? ನಿಮ್ಮ ಆ್ಯಪ್ಸಲ್ಲಿ ನಿಮಗೆ ಬೇಡದೇ ಇರೋಂಥ ಆ್ಯಪ್ನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಆ್ಯಕ್ಷನ್ಸ್ಗೆ ಹೋದರೆ ಅಲ್ಲಿ ಅನ್ಇನ್ಸ್ಟಾಲ್ ಸಿಗುತ್ತೆ. ಅಥವಾ ನೀವು ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಓಪನ್ ಮಾಡ್ತೀರಾ. ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಸಿಗುತ್ತೆ, ಅಪ್ಲಿಕೇಶನ್ ಮ್ಯಾನೇಜರ್ ಅಂತ. ಅದರೊಳಗೆ ಹೋಗಿ ಒಂದೊಂದಾಗಿ ನಿಮ್ಗೆ ಬೇಡದೇ ಇರೋಂಥ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಂಬರ್ತೀರಲ್ವಾ. ಆದರೆ ಒಂದು ಕ್ಲಿಕ್ಕಲ್ಲಿ ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ನಿಮಗೆ ಬೇಡದೇ ಇರೋಂಥ ಆ್ಯಪ್ಸ್ನೆಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡ್ಬೋದು. ಅಥವಾ ನಿಮಗೆ ಬೇಕಾಗಿರೋಂಥ ಎಲ್ಲ ಆ್ಯಪ್ಸ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಕೊಡ್ಬೋದು. ಸೊ ಇದೇ ಟ್ರಿಕ್ಕು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಪ್ಲೇಸ್ಟೋರಲ್ಲಿ ಈ ಟ್ರಿಕ್ನ ಯೂಸ್ ಮಾಡೋದು ಅಂತ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಪ್ಲೇಸ್ಟೋರ್ ಟ್ಯೂಟೋರಿಯಲ್ ಮಾಡಿದ್ದಾಗ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದರೆ ಅದನ್ನ ಎಷ್ಟು ಜನ ನೋಡಿರೋ ಇಲ್ಲೋ ಗೊತ್ತಿಲ್ಲ, ಅದು ಸ್ವಲ್ಪ ಲಾಂಗ್ ಟ್ಯೂಟೋರಿಯಲ್ ಆಗಿತ್ತು. ಹಾಗಾಗಿ ನಾನು ಈ ಒಂದು ಟಾಪಿಕ್ ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರೋದ್ರಿಂದ ಸಪ್ರೇಟ್ ಟಾಪಿಕ್ ಆಗಿ ಇವತ್ತು ನಾನು ಇದನ್ನ ಶಾರ್ಟಾಗಿ ನಿಮಗೆ ಈ ಒಂದು ಟ್ರಿಕ್ನ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ಮಾಹಿತಿ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ಈಗ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈಗ ನಾವು ಫಸ್ಟು ನಮಗೆ ಬೇಡದೇ ಇರೋಂಥ ಆ್ಯಪ್ಸ್ನ ಸೆಲೆಕ್ಟ್ ಮಾಡಿ ಒಟ್ಟಿಗೆ ಒಂದೇ ಕ್ಲಿಕ್ಕಲ್ಲಿ ಅನ್ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದಕ್ಕಾಗಿ ನಾವು ಪ್ಲೇಸ್ಟೋರ್ ಓಪನ್ ಮಾಡಬೇಕಾಗತ್ತೆ. ಓಕೆ, ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರಲ್ಲಿ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಅಕೌಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತಲ್ಲ, ಅದರೊಳಗೆ ಹೋಗಬೇಕಾಗತ್ತೆ. Gatak Singh, Ghatak Singh.gmail.com. Account and settings. ಸೊ ಅಕೌಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಒಳಗೆ ಹೋಗೋಣ. Account and settings. Close button. ಇಲ್ಲಿ ನೀವು ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತ ಸಿಗುತ್ತೆ, ಅದರೊಳಗೆ ಹೋಗೋಣ. Manage apps and device. ಓಕೆ, Manage apps and device. Play Store. Manage apps and device. ಇಲ್ಲಿ ನಿಮಗೆ ಎರಡು ಟ್ಯಾಬ್ ಸಿಗುತ್ತೆ. ಒಂದು Navigate up. Selected. Overview tab. ಓವರ್ವ್ಯೂ ಟ್ಯಾಬು, ನೆಕ್ಸ್ಟು Manage tab. ಮ್ಯಾನೇಜ್ ಟ್ಯಾಬು. ಸೊ ಇಲ್ಲಿ ಮ್ಯಾನೇಜ್ ಟ್ಯಾಬ್ ಒಳಗೆ ಹೋಗಬೇಕಾಗುತ್ತೆ. ಮ್ಯಾನೇಜ್ ಟ್ಯಾಬ್ ಒಳಗೆ ಹೋಗೋಣ. Manage. Selected. Manage tab. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿ. Install dash double tap to change the filter button. ಫಸ್ಟ್ ಫಿಲ್ಟರ್ ನಿಮಗೆ ಸಿಗೋದು ಇನ್ಸ್ಟಾಲ್ಡ್ ಅಂತ. ಸೊ ಇನ್ಸ್ಟಾಲ್ಡಲ್ಲಿ ನೀವು ಇನ್ಸ್ಟಾಲ್ಡ್ ಆ್ಯಪ್ಸ್ ಬೇಕಾ ಅಥವಾ ನಾಟ್ ಇನ್ಸ್ಟಾಲ್ಡ್ ಆ್ಯಪ್ಸ್ ಬೇಕಾ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ Apps. Installed selected. ಬೈ ಡಿಫಾಲ್ಟ್ ಇನ್ಸ್ಟಾಲ್ಡ್ ಸೆಲೆಕ್ಟ್ ಆಗಿರುತ್ತೆ. Not installed. ನಾಟ್ ಇನ್ಸ್ಟಾಲ್ಡ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ನಾಟ್ ಇನ್ಸ್ಟಾಲ್ಡ್ ಯಾಕೆ ಸೆಲೆಕ್ಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಯಾಕೆ ಈ ಆಪ್ಷನ್ ಯೂಸ್ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಇನ್ಸ್ಟಾಲ್ಡೇ ಸೆಲೆಕ್ಟ್ ಆಗಿದೆ. Installed select. Play Store. Install dash double tap to change the filter button. ಓಕೆ, ನೆಕ್ಸ್ಟ್ Updates available dash double tap to toggle the filter button. ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಈಗ ಸದ್ಯಕ್ಕೆ ಯಾವ ಅಪ್ಡೇಟ್ಸ್ ಇದೆ ಅದನ್ನು ನೋಡ್ಬೋದು. ನೆಕ್ಸ್ಟ್ Games dash double tap to toggle the filter button. ಇಲ್ಲಿ ಗೇಮ್ಸು, ಬರೀ ನಿಮಗೆ ಗೇಮ್ಸ್ ಬೇಕು ಅಂತಂದರೆ ಅದನ್ನು ಕೂಡ ಫಿಲ್ಟರ್ ಮಾಡ್ಬೋದು. ಅದೆಲ್ಲ ನಮಗೆ ಬೇಡ ಈಗ ಸದ್ಯಕ್ಕೆ. Apps and games open parent 134 close parent. Heading. ಓಕೆ ಸ್ನೇಹಿತರೆ, ಈಗ ಟೋಟಲ್ ನನ್ನ ಫೋನಲ್ಲಿ 134 ಆ್ಯಪ್ಸ್ ಇನ್ಸ್ಟಾಲ್ ಆಗಿದೆ. ಓಕೆ, ಸೊ ಇಲ್ಲಿಂದ ನೋಡೋಣ ನಮಗೆ ಬೇಡದೇ ಇರೋಂಥ ಆ್ಯಪ್ಸ್ನ ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡೋದು ಅಂತ. ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತೀನಿ. ರೀಸೆಂಟ್ಲಿ ಅಪ್ಡೇಟೆಡ್, ಇದು ಕೂಡ ಫಿಲ್ಟ್ರು. ಇಲ್ಲಿ ನಾವು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆ್ಯಪ್ಸ್ನ ಸಾರ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ಆಪ್ಷನ್ ನಿಮಗೆ ನೇಮ್ ಅಂತ ಇದೆ. ನೇಮ್ ಅಂತಂದರೆ A to Z ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಆ್ಯಪ್ಸು ಅರೇಂಜ್ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಯೂಸ್ಡ್ ಅಂತಂದರೆ ನೀವು ಹೈಯೆಸ್ಟ್ ಯಾವ ಆ್ಯಪ್ ಯೂಸ್ ಮಾಡಿರ್ತೀರಾ ಅದ್ರ ಪ್ರಕಾರ ಅರೇಂಜ್ ಆಗುತ್ತೆ. ಅಂತಂದರೆ ನೀವು ಹೈಯೆಸ್ಟ್ ಯೂಸ್ ಮಾಡಿರೋಂಥ ಆ್ಯಪು ಫಸ್ಟಲ್ಲಿ ತೋರಿಸ್ತಾ ಹೋಗುತ್ತೆ, ನೀವು ತುಂಬ ಕಡಿಮೆ ಯೂಸ್ ಮಾಡಿರೋಂಥದ್ದು ಲಾಸ್ಟ್ ಹೋಗುತ್ತೆ. ನೆಕ್ಸ್ಟ್ ಲೀಸ್ಟ್ ಯೂಸ್ಡ್ ಅಂತಂದರೆ ನೀವು ಯಾವ ಆ್ಯಪ್ಸ್ನ ತುಂಬ ಕಡಿಮೆ ಯೂಸ್ ಮಾಡಿರ್ತೀರಾ ಅದು ಫಸ್ಟಲ್ಲಿ ತೋರಿಸುತ್ತೆ. ಆಮೇಲೆ ನೀವು ಹೈಯೆಸ್ಟ್ ಯೂಸ್ ಮಾಡಿರೋಂಥದ್ದು ಲಾಸ್ಟ್ ಹೋಗುತ್ತೆ. ಸೊ ಕಡಿಮೆಯಿಂದ ಜಾಸ್ತಿವರೆಗೂ ಅರೇಂಜ್ ಆಗುತ್ತೆ. ನೆಕ್ಸ್ಟ್ ರೀಸೆಂಟ್ಲಿ ಅಪ್ಡೇಟ್ ಅಂತಂದರೆ ಇತ್ತೀಚೆಗೆ ನೀವು ಯಾವ ಆ್ಯಪ್ನ ರೀಸೆಂಟ್ಲಿ ಅಪ್ಡೇಟ್ ಮಾಡಿರ್ತೀರಾ ಅದು ಫಸ್ಟಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ನೀವು ತುಂಬ ಹಿಂದೆ ಅಪ್ಡೇಟ್ ಮಾಡಿರೋದು ಲಾಸ್ಟ್ ಹೋಗುತ್ತೆ. ನೆಕ್ಸ್ಟ್ ಸೈಜ್ ಅಂತಂದರೆ ಹೈಯೆಸ್ಟ್ MB ಯಾವ ಆ್ಯಪ್ ಇರುತ್ತೆ ಅದು ಫಸ್ಟಲ್ಲಿ ತೋರಿಸುತ್ತೆ, ತುಂಬ ಕಡಿಮೆ ಇರೋಂಥದ್ದು ಲಾಸ್ಟ್ ಹೋಗುತ್ತೆ. ಅಂತಂದರೆ ಜಾಸ್ತಿಯಿಂದ ಕಡಿಮೆವರೆಗೂ ಆ್ಯಪ್ ಸೈಜಲ್ಲಿ ಅರೇಂಜ್ ಆಗುತ್ತೆ. ಸೊ ಈಗ ನಾವು ಸೈಜ್ ಸೆಲೆಕ್ಟ್ ಮಾಡೋಣ. ಓಕೆ, ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ
ನನ್ನ ಫೋನಲ್ಲಿ ಯಾವುದು ತುಂಬ ಜಾಸ್ತಿ ಮೆಮೊರಿ ಕನ್ಸ್ಯೂಮ್ ಮಾಡಿದೆ ಅನ್ನೋದು ಇಲ್ಲಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡೋಣ. WhatsApp Messenger 6.3 GB. ನೋಡಿ ಫ್ರೆಂಡ್ಸ್, ಹೈಯೆಸ್ಟ್ ನನ್ನ ಫೋನಲ್ಲಿ ಮೆಮೊರಿ ತೊಗೊಂಡಿರೋದು ವಾಟ್ಸಪ್ಪು 6.3 GB ತೊಗೊಂಡಿದೆ. Expand button. ಸೊ ನಮಗೇನಾದರೂ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ನೀವು ಆ್ಯಪ್ ಹೆಸರು ಹೇಳುತ್ತಲ್ಲ, ಅಲ್ಲಿಂದ ರೈಟ್ ಸ್ವೈಪ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಅಂತ ಬರುತ್ತೆ, ಅದನ್ನು ಬಿಡಿ. ಮತ್ತೆ ಇನ್ನೊಂದು ಸಲ ರೈಟ್ ಸ್ವೈಪ್ ಮಾಡಿದಾಗ Not checked. Check box. ನಾಟ್ ಚೆಕ್ ಬಾಕ್ಸ್ ಅಂತ ಹೇಳುತ್ತೆ ನೋಡಿ. ಇದನ್ನ ಚೆಕ್ ಮಾಡಬೇಕಾಗತ್ತೆ ನೀವು. ಸೊ ಈಗ ಸದ್ಯಕ್ಕೆ ನಾನು ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಲ್ಲ. ಸೊ ಇಲ್ಲಿ ನೋಡೋಣ ನಮಗೆ ಅನ್ಇನ್ಸ್ಟಾಲ್ ಮಾಡಬೇಕಾಗಿರೋಂಥದ್ದು ಯಾವ್ದಾದ್ರು ಆ್ಯಪ್ ಸಿಗುತ್ತಾ ಅಂತ. ಅದನ್ನ ಅನ್ಇನ್ಸ್ಟಾಲ್ ಮಾಡ್ತಾ ಹೋಗೋಣ. Marvel Contest of Champions 1.5 GB. ಸೊ ಈ ಮಾರ್ವಲ್ ಚಾಂಪಿಯನ್ಸ್ ಇದೊಂದು ಗೇಮು 1.5 GB ಇದೆ, ವೇಸ್ಟ್ ಇದು. ಜಸ್ಟ್ ಪ್ಲೇ ಪಾಯಿಂಟ್ಸ್ಗೋಸ್ಕರ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದನ್ನ ಅನ್ಇನ್ಸ್ಟಾಲ್ ಮಾಡೋಣ. ಚೆಕ್ ಮಾಡ್ತೀನಿ ಇದನ್ನ. Not checked. Checked. ಓಕೆ, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ Speech services by Google 1.3 GB. ಗೂಗಲ್ TTS ಕೂಡ 1.3 GB ಮೆಮೊರಿನ ತೊಗೊಂಡಿದೆ. Hourly reminder dash on time alarm 800 MB. ಅವರ್ಲಿ ರಿಮೈಂಡರ್ 800 MB ತೊಗೊಂಡಿದೆ. YouTube 7. Google 600. Google Chrome lookout dash assistant with Hero Ball Z dash idle RPG 426 MB. ಹಾಂ ಫ್ರೆಂಡ್ಸ್, ಇದು ಕೂಡ ಒಂದು ಗೇಮು, ಹೀರೋ ಬಾಲ್ಸ್ ಅಂತ ಯಾವುದೋ ಒಂದು. ಸೊ ಇದು ಕೂಡ ಜಸ್ಟ್ ಪ್ಲೇ ಪಾಯಿಂಟ್ಸ್ಗೋಸ್ಕರ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ಇದನ್ನು ಅನ್ಇನ್ಸ್ಟಾಲ್ ಮಾಡೋಣ. ಚೆಕ್ ಮಾಡ್ತೀನಿ ಈಗ. ಓಕೆ, 2 ಚೆಕ್ ಆಗಿದೆ. ಇನ್ನೊಂದು ಚೆಕ್ ಮಾಡ್ಬಿಡೋಣ ಯಾವುದಾದ್ರು. Facebook 4. Stereo mix RX multilingual TT Uber dash request Zoom dash 1 plat email aqua mail Vita dash video editor and maker 282 MB. ಓಕೆ, ವೀಟಾ ಅಂತ, ವೀಟಾ ವಿಡಿಯೋ ಎಡಿಟರು. ಸೊ ಇದು ಕೂಡ 282 MB ಇದೆ. ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ತೀನಿ ಈಗ. Not checked. Check box. Checked. ಓಕೆ ಫ್ರೆಂಡ್ಸ್, ಈಗ 3 ಆ್ಯಪ್ಸ್ನ ಸೆಲೆಕ್ಟ್ ಮಾಡಿ ಇನ್ನಲ್ಲ. ಇದೇ ರೀತಿ ನೀವು ಎಷ್ಟಾದರೂ ಆ್ಯಪ್ಸ್ನ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ್ಯಾವ ಆ್ಯಪ್ ಬೇಡ ಇಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡಿ ಮೇಲೆ ಟಚ್ ಮಾಡಿ ಟಾಪ್ ಆಫ್ ದ ಸ್ಕ್ರೀನಲ್ಲಿ. ನೋಡಿ ಫ್ರೆಂಡ್ಸ್, ಅನ್ಇನ್ಸ್ಟಾಲ್ ಅಂತ ಆಪ್ಷನ್ ಇದೆ, ಅಪ್ಡೇಟ್ ಅಂತ ಆಪ್ಷನ್ಸ್ ಇದೆ. ಈ ಆ್ಯಪ್ಸಲ್ಲಿ ಯಾವ್ದಾದ್ರು ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಕೂಡ ಆಗುತ್ತೆ. ಸೊ ಬ್ಯಾಕ್ ಇದೆ. ಸೊ ಈಗ ನಮಗೆ ಬೇಕಾಗಿರೋದು ಅನ್ಇನ್ಸ್ಟಾಲ್ ಅಲ್ವಾ. ಅನ್ಇನ್ಸ್ಟಾಲ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Uninstall selected apps. 3 apps will be uninstalled from your device. ನೋಡಿ, ನೀವು ಸೆಲೆಕ್ಟ್ ಮಾಡಿರೋಂಥ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಕನ್ಫರ್ಮೇಷನ್ನು. ಆಮೇಲೆ ಎಷ್ಟು ಆ್ಯಪ್ ಸೆಲೆಕ್ಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದೆ. ಇಲ್ಲಿ 3 ಆ್ಯಪ್ ಸೆಲೆಕ್ಟ್ ಆಗಿದೆ. Cancel. Uninstall button. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕನ್ಫರ್ಮ್ ಆಗುತ್ತೆ. Play Store. Manage apps and device. ಸೊ ಈಗ ಈ 3 ಆ್ಯಪ್ಸು ಕೂಡ ಅನ್ಇನ್ಸ್ಟಾಲ್ ಆಯಿತು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ನಮಗೆ ಬೇಡದೇ ಇರೋಂಥ ಆ್ಯಪ್ಸ್ನ ಸೆಲೆಕ್ಟ್ ಮಾಡಿ ಮಲ್ಟಿಪಲ್ ಆ್ಯಪ್ಸ್ನ ಒಂದೇ ಕ್ಲಿಕ್ಕಲ್ಲಿ ಅನ್ಇನ್ಸ್ಟಾಲ್ ಮಾಡ್ಬೋದು ಅಂತ. ಸೊ ಅದೇ ರೀತಿ ನಾವು ಒಟ್ಟಿಗೆ ಇನ್ಸ್ಟಾಲ್ ಕೂಡ ಮಾಡ್ಬೋದು ಅಂತ ಹೇಳಿದ್ದೆ. ಅದೇನಿಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಮಗೆ ಇನ್ಸ್ಟಾಲ್ಡ್ ಅಂತ ಒಂದು ಫಿಲ್ಟರ್ ಸಿಕ್ತಲ್ಲ, ಮತ್ತೆ ಅಲ್ಲಿ ಹೋಗೋಣ ಈಗ. Selected. Manage. Tab. Install dash double tap to change the filter button. ಸೊ ಇನ್ಸ್ಟಾಲ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Apps. Installed selected. ಈಗ ಇನ್ಸ್ಟಾಲ್ಡ್ ಸೆಲೆಕ್ಟ್ ಆಗಿದೆ. Not installed. ನಾಟ್ ಇನ್ಸ್ಟಾಲ್ಡ್ ಸೆಲೆಕ್ಟ್ ಮಾಡ್ತೀನಿ. Play Store. Manage apps and device. ಈ ನಾಟ್ ಇನ್ಸ್ಟಾಲ್ಡ್ ಅಂದರೆ ಏನಪ್ಪ ಅಂತಂದರೆ, ಮೊದಲು ನಮ್ಮ ಪ್ಲೇಸ್ಟೋರಲ್ಲಿ ಲೈಬ್ರರಿ ಅಂತ ಒಂದು ಇರ್ತಾಯಿತ್ತು, ನಿಮ್ಗೆ ಗೊತ್ತಿರ್ಬೋದು. ಆ ಲೈಬ್ರರಿಯಲ್ಲಿ ಏನಾಗ್ತಾಯಿತ್ತು, ನಾವು ಯಾವುದಾದ್ರೂ ಒಂದು ಆ್ಯಪ್ನ ಒಂದು ಸಲ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದರೆ ಅದೆಲ್ಲ ಲೈಬ್ರರಿಯಲ್ಲಿ ಹೋಗಿ ಸೇರ್ಕೊತಾ ಇತ್ತು. ಸೊ ಅಲ್ಲಿಂದ ನಾವು ಬೇಕಾದರೆ ಆ್ಯಪ್ಸ್ನ ರಿಮೂವ್ ಮಾಡ್ಬೋದಾಗಿತ್ತು ಅಥವಾ ಮತ್ತೆ ಇನ್ಸ್ಟಾಲ್ ಮಾಡ್ಕೊಬೋದಾಗಿತ್ತು. ಸೊ ಅದೊಂಥರ ನಿಮ್ಮ ಹಿಸ್ಟ್ರಿ ಇದ್ದಂಗೆ ಯಾವ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿರ್ತೀರಾ ಅಂತ. ಸೊ ಕೆಲವೊಂದು ಆ್ಯಪ್ಸ್ ಏನಾಗಿರುತ್ತೆ, ನಾವು ಯಾವಾಗಲೂ ಇನ್ಸ್ಟಾಲ್ ಮಾಡಿರ್ತೀವಿ, ಬಟ್ ನಮಗೆ ಆ ಆ್ಯಪ್ ಹೆಸರು ಮರ್ತೋಗಿರುತ್ತೆ ಅಥವಾ ನಮ್ಗೆ ಯಾವ ಥರ ಸರ್ಚ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆಗ ನಾವು ಇಲ್ಲಿ ಬಂದು ಚೆಕ್ ಮಾಡ್ಕೊಬೋದು. ಸೊ ಇಲ್ಲಿಂದ ನಮಗೆ ನಾವು ಹಿಂದೆ ಇನ್ಸ್ಟಾಲ್ ಮಾಡಿರೋಂಥ ಆ್ಯಪ್ಸ್ ಯಾವುದಾದ್ರು ಮತ್ತೆ ಬೇಕು ಅನ್ಸರೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇಲ್ಲಿ ನಾವು ಒಂದು ಸಲ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿರೋಂಥ ಆ್ಯಪ್ಸ್ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ಸೊ ಈಗ ನಾಟ್ ಇನ್ಸ್ಟಾಲ್ಡ್ ಸೆಲೆಕ್ಟ್ ಮಾಡಿನಲ್ಲ, ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತೀನಿ. Navigate up button. Overview tab. Selected. Not in games dash double tap that apps. Heading. ಸೊ ಆ್ಯಪ್ಸು Name. ಸೊ ಇಲ್ಲಿ ನೇಮ್ ಪ್ರಕಾರ ಇದು ಆರ್ಗನೈಸ್ ಆಗಿರುತ್ತೆ, ಅಂತಂದರೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಆಗಿರುತ್ತೆ. ನಾವು ಇದನ್ನ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಅಲ್ಲಿ ನಾವು ಯಾವ ರೀತಿ ಸೈಜು ಈ ಥರ ಎಲ್ಲ ಸೆಲೆಕ್ಟ್ ಮಾಡಿದ್ವಿ, ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಬೋದು. ನೋಡೋಣ ಏನೇನು ಆಪ್ಷನ್ಸ್ ಇದೆ. Sort by. Checked. Name. ಸಾರ್ಟ್ ಬೈ, ಫಸ್ಟು ನೇಮ್ ಬೈ ಡಿಫಾಲ್ಟ್ ನೇಮ್ ಚೆಕ್ ಆಗಿರುತ್ತೆ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತೋರಿಸುತ್ತೆ ಆ್ಯಪ್ಸು. Recently added. ರೀಸೆಂಟ್ಲಿ ಆ್ಯಡೆಡ್ ಅಂತಂದರೆ ಯಾವುದ್ಯಾವ್ದನ್ನ ನಾವು ರೀಸೆಂಟ್ಲಿ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿರ್ತೀವಿ ಅಂಥ ಆ್ಯಪ್ಸ್ ಇಲ್ಲಿ ಸಿಗುತ್ತೆ. ಸೊ 2 ಇರೋದು ಇಲ್ಲಿ. ಸೊ ನಾವು ಇಲ್ಲಿ Checked. Name.
ರೀಸೆಂಟ್ಲಿ ಆಡೆಡ್ ಸೆಲೆಕ್ಟ್ ಮಾಡೋಣ. Recently added. Play Store. Recently added. ಓಕೆ, ಈಗ ಇಲ್ಲಿಂದ ರೈಟ್ ಸ್ವೈಪ್ ಮಾಡೋಣ. Marvel Contest of Champions 1.1 GB. ನೋಡಿ, ಮಾರ್ವಲ್ ಕಾಂಟೆಸ್ಟ್ ಆಫ್ ಚಾಂಪಿಯನ್ಸ್ ಇದು ಈಗ ತಾನೇ ನಾವು ಅನ್ಇನ್ಸ್ಟಾಲ್ ಮಾಡಿದ್ವಿ. ಇದು ಇಲ್ಲಿ ತೋರಿಸ್ತಾ ಇದೆ ಲೈಬ್ರರಿಯಲ್ಲಿ. Expand button. ಸೊ ಇಲ್ಲೂ ಸೇಮು Not checked. Checkbox. ನಾಟ್ ಚೆಕ್ ಬಾಕ್ಸ್ ಇರುತ್ತೆ. ಚೆಕ್ ಮಾಡ್ಬೋದು ಇದನ್ನ ಮತ್ತೆ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ. ಈಗ ಚೆಕ್ ಮಾಡ್ತೀನಿ. Checked. ಓಕೆ, ಒಂದು ಚೆಕ್ ಆಯಿತು. ನೆಕ್ಸ್ಟ್ Hero Ball Z Dash Idol RPG. Expand. Not checked. Checkbox. ನೋಡಿ, ನಾವು ರೀಸೆಂಟ್ಲಿ ಸೆಲೆಕ್ಟ್ ಮಾಡಿರೋದ್ರಿಂದ ರೀಸೆಂಟ್ಲಿ ಯಾವ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡಿದ್ವಿ ಅದು ತೋರಿಸ್ತಾ ಇದೆ. ಇದನ್ನು ನಾಟ್ ಚೆಕ್ ಮಾಡ್ತೀನಿ, ಸಾರಿ ಇದನ್ನು ಚೆಕ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. Checked. ನೆಕ್ಸ್ಟ್ Yellow Uno Dash Uno and Domino 138 MB. ಇದು ಒಂದು ಲೂಡೋ ಗೇಮು, ಇದನ್ನು ಕೂಡ ಚೆಕ್ ಮಾಡೋಣ. Not checked. Checked. ಈಗ 3 ಆ್ಯಪ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ನಲ್ಲ, ಮತ್ತೆ ಈಗ ನಮ್ಮ ಟಾಪ್ ಆಫ್ ದ ಸ್ಕ್ರೀನಲ್ಲಿ ಟಚ್ ಮಾಡೋಣ. Free selected 1.6 GB. ನೋಡಿ, ಟೋಟಲ್ 3 ಆ್ಯಪ್ ಸೆಲೆಕ್ಟ್ ಆಗಿದೆ. 1.6 GB ಅಷ್ಟು ಡೇಟಾ. Back button. ಬ್ಯಾಕ್ ಇದೆ. Install button. ಇನ್ಸ್ಟಾಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ 3 ಆ್ಯಪ್ಸು ಕೂಡ ಇನ್ಸ್ಟಾಲ್ ಆಗುತ್ತೆ. ಒಂದು ಆ್ಯಪ್ ಆದಮೇಲೆ ಒಂದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಅಂತಂದರೆ ಅದು ಒಟ್ಟಿಗೆ 3 ಕೂಡ ಇನ್ಸ್ಟಾಲ್ ಆಗೋಕ್ಕಾಗಲ್ಲ, 3 ಕೂಡ ಕ್ಯೂಗೆ ಆ್ಯಡ್ ಆಗುತ್ತೆ. ಸೊ ಫಸ್ಟ್ ಒಂದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟ್ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಒಟ್ಟು 3 ಆ್ಯಪು ಕೂಡ ಇನ್ಸ್ಟಾಲ್ ಆಗುತ್ತೆ. ಅಂತಂದರೆ ನೀವು ಇಲ್ಲಿ ಎಷ್ಟಾದರೂ ಸೆಲೆಕ್ಟ್ ಮಾಡ್ಬೋದು, ಇಷ್ಟೇ ಸೆಲೆಕ್ಟ್ ಮಾಡಬೇಕು ಅಂತ ಲಿಮಿಟೇಷನ್ ಇಲ್ಲ. ಓಕೆ, ಈಗ ಸದ್ಯಕ್ಕೆ ನಾವು 3 ಸೆಲೆಕ್ಟ್ ಮಾಡಿದ್ದೀವಿ. ಈಗ ಇನ್ಸ್ಟಾಲ್ ಮಾಡಲ್ಲ ನಾನು. Remove button. ನೆಕ್ಸ್ಟ್ ಆಪ್ಷನು ರಿಮೂವ್. ಈ ಆ್ಯಪ್ಸ್ನ ಟೋಟಲಿ ನೀವು ಈ ಲೈಬ್ರರಿಯಿಂದನೇ ರಿಮೂವ್ ಮಾಡ್ಬೋದು. ಮತ್ತು ನಿಮಗೆ ಈ ಆ್ಯಪ್ಗಳು ಇಲ್ಲಿ ಫೀಚರ್ ಆಗೋದಿಲ್ಲ. Marvel Content. Remove button. ಸೊ ನಾನೀಗ ರಿಮೂವ್ ಮಾಡ್ತಾ ಇದ್ದೀನಿ. Remove selected apps. Removed apps won't appear here, but can be installed again from the Play Store. ಸೊ ಏನು ಹೇಳ್ತಾ ಇದೆ ಅದು, ರಿಮೂವ್ ಆ್ಯಪ್ಸು ಅಂದರೆ ನೀವು ಇಲ್ಲಿಂದ ಯಾವುದಾದ್ರು ರಿಮೂವ್ ಮಾಡ್ತಿರಲ್ಲ, ಅದು ಈ ಒಂದು ಫಿಲ್ಟ್ರಲ್ಲಿ ನಿಮಗೆ ತೋರಿಸೋದಿಲ್ಲ. ಅಂದರೆ ನಾಟ್ ಇನ್ಸ್ಟಾಲ್ ಟ್ಯಾಬಲ್ಲಿ ನಿಮಗೆ ತೋರಿಸಲ್ಲ, ನಿಮ್ಮ ಲೈಬ್ರರಿಯಲ್ಲಿ ತೋರಿಸಲ್ಲ. ಆದರೆ ನಿಮ್ಗೆ ಬೇಕಾದರೆ ಮತ್ತೆ ನೀವು ಪ್ಲೇಸ್ಟೋರಿಂದ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ತಾ ಇದೆ. Cancel button. Remove button. ಸೊ ರಿಮೂವ್ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. Play Store. Manage apps and device. Free apps removed. ಸೊ ಈಗ ರಿಮೂವ್ ಆಯಿತು ಫ್ರೆಂಡ್ಸ್. ಇದೇ ರೀತಿ ನೀವು ನಿಮ್ಮ ಲೈಬ್ರರಿಯಲ್ಲಿ ನೋಡಿಕೊಂಡು ನಿಮ್ಗೆ ಯಾವ್ದಾವ್ದು ಅನ್ನೆಸರಿ ಆ್ಯಪ್ಸ್ ಇದೆ ಅಂತ ಅನ್ಸುತ್ತೋ ಅದನ್ನೆಲ್ಲ ನೀವು ರಿಮೂವ್ ಮಾಡ್ಬೋದು. ಅಥವಾ ನಿಮಗೆ ಬೇಕಾಗಿರೋ ಅಂಥದ್ದಿದ್ರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಅಥವಾ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋಂಥ ಆ್ಯಪ್ಸ್ ಇದ್ದರೆ ನೀವು ಇನ್ಸ್ಟಾಲ್ಡಲ್ಲಿ ಹೋಗಿ ಮಲ್ಟಿಪಲ್ ಆ್ಯಪ್ಸ್ನ ಸೆಲೆಕ್ಟ್ ಮಾಡಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಆದರೆ ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ನೀವು ಯಾವುದ್ಯಾವ್ದು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿರ್ತೀರೋ ಅಂಥ ಆ್ಯಪ್ಸ್ ಮಾತ್ರ ಇಲ್ಲಿ ತೋರಿಸುತ್ತೆ. ಪ್ಲೇಸ್ಟೋರಿಂದ ಹೊರಗಡೆ ಅಂತಂದರೆ ಈ APKಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಂಥವು ಇಲ್ಲಿ ಸಿಗೋದಿಲ್ಲ. ಅದೊಂದು ನೀವು ಗಮನಿಸಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಈ ಟ್ಯುಟೋರಿಯಲ್ಲು. ಸೊ ನಿಮಗೆಲ್ಲ ಈ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ Incoming WhatsApp voice call from Praveen. Ignore. Join. But ignore. Play Store. ಈ Manage ಒಂದು apps and ಮಾಹಿತಿ device. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.